ತಾಳಿಕೋಟೆ ಪ್ರಜಾಸೌಧದ ಕಿಚ್ಚು. ತಾಳಿಕೋಟೆ ಪಟ್ಟಣ ಸ್ತಬ್ಧ. ಮೈಲೇಶ್ವರದ ಬಳಿ ಪ್ರಜಾಸೌಧ ಬೇಡವೇ ಬೇಡ ಎಂದು ಗುಡುಗಿದ ಜನತೆ. ಅಧಿಕಾರಿಗಳೇ ಎಚ್ಚರ ಎಚ್ಚರ. ಪಟ್ಟಣ ಬಿಟ್ಟು ಹೊರಗೆ ಹೋದ್ರೆ ಸಾರ್ವಜನಿಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ವೃದ್ಧರು ಅಂಗವಿಕಲರ ಶಾಪ ತಟ್ಟೀತು. 5 ಕಿಲೋಮೀಟರ್ ದೂರದ ಸ್ಥಳಕ್ಕೆ ವ್ಯಾಪಕ ವಿರೋಧ. ಸರ್ವಧರ್ಮೀಯರ ಒಗ್ಗಟ್ಟಿನ ಹೋರಾಟ. ಬಂದ್ಗೆ ಸಿಕ್ಕಿತು ಅಭೂತಪೂರ್ವ ಬೆಂಬಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರಕ್ರಾಂತಿ ನ್ಯೂಸ್. ಇಂದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದೆ. ನಮ್ಮ ಪ್ರಜಾಸೌಧ ನಮ್ಮ ಪಟ್ಟಣದಲ್ಲಿ ಇರಬೇಕು ಎಂಬ ಕೂಗು ಈಗ ಆಕಾಶ ಮುಟ್ಟಿದೆ. ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ನಿರ್ಮಿಸಲು ಮುಂದಾಗಿರುವ ತಾಲೂಕು ಆಡಳಿತದ ನಿರ್ಧಾರದ ವಿರುದ್ಧ ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ. ಹೌದು, ತಾಳಿಕೋಟೆ ಇತಿಹಾಸದಲ್ಲಿ ಇಂದು ಮತ್ತೊಂದು ದೊಡ್ಡ ಹೋರಾಟ ದಾಖಲಾಗಿದೆ. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಕರೆಗೆ ಓಗುಟ್ಟ ಪಟ್ಟಣದ ವ್ಯಾಪಾರಸ್ಥರು, ವಿವಿಧ ಸಂಘಟನೆಗಳು ಮತ್ತು ಸರ್ವಧರ್ಮದ ಮುಖಂಡರು ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಿದ್ದಾರೆ. ಸಮಸ್ಯೆ ಏನು? ತಾಲೂಕು ಆಡಳಿತ ಮೈಲೇಶ್ವರ ಗ್ರಾಮದ ಬಳಿ ಪ್ರಜಾಸೌಧ ನಿರ್ಮಾಣಕ್ಕೆ ಸ್ಥಳ ಗುರುತಿಸಿದೆ. ಆದರೆ ಈ ಸ್ಥಳ ತಾಳಿಕೋಟೆ ಪಟ್ಟಣದಿಂದ ಬರೋಬ್ಬರಿ 4-5 ಕಿಲೋಮೀಟರ್ ದೂರದಲ್ಲಿ ಇದೆ. ಬಿಸಿಲಿನಲ್ಲಿ 5 ಕಿಲೋಮೀಟರ್ ನಡೆದು ಕಚೇರಿಗೆ ಹೋಗುವುದು ಸಾಮಾನ್ಯ ಜನರಿಗೆ ಅಸಾಧ್ಯದ ಮಾತು. ವಯಸ್ಸಾದವರು, ಮಹಿಳೆಯರು ಮತ್ತು ವಿಶೇಷಚೇತನರು ತಮ್ಮ ಕೆಲಸಗಳಿಗಾಗಿ ಅಷ್ಟು ದೂರ ಹೋಗಲು ಪಡುವ ಪರದಾಟವನ್ನ ಅಧಿಕಾರಿಗಳು ಮರೆತಂತಿದೆ. ಯಾರ ಹಿತಕ್ಕಾಗಿ ಈ ಸ್ಥಳ ಆಯ್ಕೆ ಮಾಡಲಾಗಿದೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪಟ್ಟಣದ ವ್ಯಾಪ್ತಿಯಲ್ಲಿ ಪ್ರಜಾಸೌಧ ನಿರ್ಮಾಣವಾಗಲೇಬೇಕು ಎಂಬುದು ಹೋರಾಟಗಾರರ ಅಚಲ ನಿಲುವು. ಸತ್ಯಾಗ್ರಹವನ್ನ ನಿರಂತರವಾಗಿ ನಮ್ಮ ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಇದು ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತೇವೆ. ಹಾಗಾಗಿ ಇದೇ ತಾವೆಲ್ಲರೂ ಕೂಡ ಸ್ಥಳದಲ್ಲಿ ಕೂತುಕೊಂಡು ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸಬೇಕು. ಮತ್ತೆ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನ ಇರುತ್ತೆ. ಅದು ಕೂಡ ಇಲ್ಲೇ ತಾವಿರ್ತಕ್ಕಂಥ ಸ್ಥಳದಲ್ಲಿ ಸಂಬಂಧಪಟ್ಟವರು ಇದನ್ನ ಬೆಳವಣಿಗೆ ಮಾಡಲಾರ್ದೆ ನಾವು ಅಲ್ಲಿ ಮರಗಿಡಪ್ಪ ಏನು ಬೇಡಿಕೆ ಇದ್ದೀರಿ ಅದನ್ನು ಸ್ಥಳದೊಳಗೆ ನಾವು ಹೆಂಗೆ ಮಾಡಿ ಆಯ್ಕೆ ಮಾಡ್ತೀವಿ. ಅವೆಲ್ಲ ಗೌರ್ಮೆಂಟ್ಗಿಂತ ಒಂದು ಸ್ವಲ್ಪ ತಡ ಆದ್ರೂ ನಾವು ತಡ್ಕೊಂಡು ಹೋರಾಟ ಸಮಿತಿಯರಿಗೆ ಹೇಳಿದ್ರೆ ನಾವು ಚರ್ಚೆ ಮಾಡಿ ಯಾವುದಾದ್ರು ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ನಾವು ಸಿದ್ಧರಲ್ಲಿ ಹೋರಾಟ ಸಮಿತಿಯರು. ನಮಗೇನಿಲ್ಲ ಪ್ರತಿಷ್ಠೆ ಇಲ್ಲ, ಸ್ವಾಭಿಮಾನ ಇಲ್ಲ, ಹಠನೂ ಇಲ್ಲ. ದಯವಿಟ್ಟು ಎಲ್ಲ ಗಮನಕ್ಕೆ ಇರಲಿ. ನಮಗೆ ಅದು ಹೋರಾಟದ ಸರಿ ಮಾಡಿ. ಯಾಕಂದ್ರೆ ಈಗಾಗಲೇ ಎಲ್ಲರಿಗೆ ಅಂಗವಿಕಲರಿಗೆ ಹಿರಿಯರಿಗೆ ತೊಂದರೆ ಆಗ್ತದೆ. ಎಲ್ಲರಿಗೆ ತೊಂದರೆ ಮಕ್ಕಳಿಗೆ ಆಗ್ತದೆ. ವರ್ಷಕ್ಕೆ 2 ಸಲ ತಹಶೀಲ್ದಾರ್ ಕಚೇರಿಗಳು ಧ್ವಜಾರೋಹಣ ಇರ್ತದೆ. ಆಗಸ್ಟ್ 15, ಜನವರಿ 26. ಮತ್ತು ಸಾವಿರಾರು ಮಕ್ಕಳು SKದವರು, ಗಣಮಂಡೇಶ್ದವರು ಅಲ್ಲಿ ಕರ್ಕೊಂಬರಿ ಅಂದ್ರೆ ಅವ್ರ ಗತಿ ಏನಾಗ್ತದೆ? ಅವ್ರು ತಗರೆ ಮುಟ್ಟಾಗಿಲ್ಲ ಹುಡುಗರು. ಹೀಗಾಗಿ ಪ್ರತಿಯೊಬ್ಬರಿಗೆ ತೊಂದರೆ ಆಗ್ತದೆ. ಸಾರ್ವಜನಿಕರಿಗೂ ಮನಗಂಟನೆ ಆಗಿದೆ. ಬೀದಿ ಬದಿ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಪ್ರತಿಯೊಬ್ಬರು ಕೂಡ ಈ ಧರಣಿ ಸತ್ಯಾಗ್ರಹಕ್ಕೆ ಸಾಥ್ ಕೊಟ್ಟಿದ್ದು. ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ತುಕೊಂಡು ಸ್ಥಳ ಬದಲಾವಣೆ ಮಾಡುತ್ತಿದ್ರೆ ಹೋರಾಟ ಮತ್ತಷ್ಟು ಉಗ್ರ ರೂಪ ಪಡೆಯಲಿದೆ ಎಂಬ ಎಚ್ಚರಿಕೆ ನೀಡಲಾಗಿದೆ.